ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಶ್ವೇತಾ ಸಿಂಪಲ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಸೋಮವಾರ. ಇವತ್ತು ಟಿಫನ್ಗೆ ಚಿತ್ರಾನ್ನ ಮಾಡಿದ್ದೆ. ಇನ್ನು ನಮ್ಮಮ್ಮ ಮಕ್ಕಳಿಗೆಲ್ಲ ಹಾಕ್ಕೊಟ್ಟಿದ್ದಾರೆ. ಹಾಗೆ ತಿಂತಾ ಇದ್ದಾರೆ ಮಕ್ಕಳು. ನಮ್ದು ಇನ್ನೂ ಕೆಲಸಗಳು ಇದ್ವಲ್ಲ, ಹಂಗಾಗಿ ನಾವು ಇನ್ನೂ ಟಿಫನ್ ಮಾಡಿರಲಿಲ್ಲ. ಮಕ್ಕಳು ಮಾತ್ರ ತಿನ್ಕೊಂಡ್ರು. ಇನ್ನು ಹಣ್ಣು ಇನ್ನೂ ಅರ್ಧ ಇತ್ತಲ್ವ, ಹಂಗಾಗಿ ಈಗ ನಮ್ಮಮ್ಮ ಕೊಯ್ತವ್ರೆ. ಆ ಅಮ್ಮಂಗೆ ಹಣ್ಣನಿಂದ ಒಂದು ದೊಡ್ಡ ಇದಾಗ್ಬಿಟ್ಟೈತೆ. ಅಂದರೆ ಅದು ಹಣ್ಣಾಗಿತ್ತಲ್ವ ಜಾಸ್ತಿ, ಹಂಗಾಗಿ ಇದನ್ನು ತಿಂದು ಮುಗಿಸ್ಬಿಡ್ರಿ ಅಂತ ಅಂದ್ಬಿಟ್ಟು ಅಮ್ಮನೇ ಈಗ ಕೊಯ್ತಾ ಇದ್ದಾರೆ. ಹಣ್ಣು ಸ್ಮೆಲ್ಲು ಮನೆ ತುಂಬ ಹರಡ್ಬಿಟ್ಟಿತ್ತು. ಹಂಗಾಗಿ ಯಾರು ಬಂದರೂ ಹಣ್ಣು ಕೊಯ್ದಿದ್ರ ಅಂತ ಕೇಳ್ತಾ ಇದ್ರು. ಅಷ್ಟು ಘಮ ಘಮ ಅಂತ ಇತ್ತು. ನೋಡಿ, ನಮ್ಮಮ್ಮ ಕೊಯ್ತಾ ಇದ್ದಾರೆ. ಇವತ್ತು ಧನಿಯಾ ಮೆಣಸಿನ್ಕಾಯ್ದೆ ಹಿಡಿತು ದಿನ ಅಂತಲೇ ಹೇಳ್ಬೋದು. ಅಂದರೆ ಧನಿಯಾ ಮೆಣಸಿನ್ಕಾಯಿನ ಒಣ ಹಾಕೋದು, ಆಮೇಲೆ ಅದನ್ನು ತರೋದು, ಉರಿಯೋದು, ಮತ್ತು ಅದನ್ನು ಮಿಲ್ಗಾಕ್ಸ್ಕೊಬರೋದು, ಹಿಡ್ದಿಕ್ಕೋದು, ಇಷ್ಟೇ ಆಯಿತು ನಮ್ಗೆ ಇವತ್ತೆಲ್ಲ ಕೆಲಸ ಹಿಡಿತು. ಈ ಒಂದು ಲಾಗ್ ಮುಖಾಂತರ ನಿಮಗೆ ಈ ಒಂದು ವಿಷಯನ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ, ನಾನು ಮುಂಚೆ ಗೋಲ್ಡ್ ಜ್ಯುವೆಲರಿದು ವಿಡಿಯೋಸ್ ಹಾಕ್ತಾಯಿದ್ದೆ. ಆಮೇಲೆ ಸೀರಿಯಲ್ದು ನಾನು ವಿಡಿಯೋಸನ್ನು ಹಾಕ್ತಾಯಿದ್ದೆ. ಈ ಥರ ಮಾಡಿ ನನಗೆ ಮಾನಿಟೈಸು ಆಯಿತು. ಆಮೇಲೆ ಸಬ್ಸ್ಕ್ರೈಬರು ತುಂಬಾ ಆದರು. ಮತ್ತು ನಾನು ಇದರಿಂದ ಇನ್ಕಮ್ಮನ್ನು ತೊಗೊಂಡೆ. ಆದರೆ ಒಂದು ಸ್ವಲ್ಪ ದಿನ ಆದಮೇಲೆ ನನಗೆ ಸ್ವಲ್ಪ ಈ ಒಂದು ಚಾನಲ್ಗೆ ಪ್ರಾಬ್ಲಮ್ ಆಯಿತು. ಏನಪ್ಪ ಅಂತಂದರೆ, ನಮ್ಮ ಓನ್ ವೀಡಿಯೋಸನ್ನು ನಾವು ಆರಾಮಾಗಿ ಹಾಕ್ಕೋಬೋದು. ಆದರೆ ಬೇರೆಯವ್ರ ವೀಡಿಯೋನ ತಂದು ನಾವು ಯಾವುದೇ ಕಾರಣಕ್ಕೂ ಹಾಕಿ ನಾವು ದುಡ್ಡನ್ನು ಮಾಡೋಂಗಿಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಯೂಟ್ಯೂಬ್ ರೂಲ್ಸ್ ಆಗಿದೆ. ಹಂಗಾಗಿ ನನಗೆ ಮುಂಚೆ ಇದೆಲ್ಲ ನನಗೆ ಗೊತ್ತಿರಲಿಲ್ಲ. ಅದು ಗೊತ್ತಾಗದಲ್ಲೇ ನಾನು ಈಗೆಲ್ಲ ಮಾಡ್ಕೊಂಡು ಬಂದೆ. ಆಮೇಲೆ ಅನ್ನಿಸ್ತು ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ನಲ್ಲ ಅಂತ ಅಂದ್ಬಿಟ್ಟು. ಬಟ್ ಎಲ್ಲ ಟೈಮು ಆದಮೇಲೆ ಅದು ಜ್ಞಾನೋದಯ ಆದರೆ ಏನೂ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಆಯಿತು. ಹಾಗಾಗಿ ಯಾರೇ ಆಗಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಾಗುತ್ತೆ. ಮಾಡಿದ್ರೆ ಮಾತ್ರನೇ ಅದು ಚೆನ್ನಾಗಿ ಇವಾಗ ಸಕ್ಸಸ್ ಆಗಿರುತ್ತೆ. ಆಮೇಲೆ ಏನೇನೋ ಪ್ರಾಬ್ಲಮ್ ಆದರೆ ಏನಕ್ಕೆ ಬಂತು ಅಲ್ವಾ, ಆ ಥರ ಆಗ್ಬಿಟ್ಟಿದೆ ನನ್ನ ಚಾನಲು. ಮುಂಚೆ ಎಷ್ಟು ಚೆನ್ನಾಗಿ ಓಡ್ತಾಯಿತ್ತು ಅಂದರೆ ವ್ಯೂಸ್ ಚೆನ್ನಾಗಿ ಆಗ್ತಾಯಿತ್ತು. ಹಂಗಾಗಿ ಇನ್ಮೇಲೆ ನಾನು ಓನ್ ವೀಡಿಯೋಸ್ ಹಾಕೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿ ಈಗ ನಾನು ನನ್ನ ಲೈಫ್ ಸ್ಟೈಲ್ ಏನಿದೆ ಅದನ್ನೇ ನಾನು ಹಾಕ್ಬಿಟ್ಟು ಈಗ ನಾನು ಈ ಚಾನಲಲ್ಲಿ ಮುಂದುವರಿಸ್ತಾ ಇದ್ದೀನಿ. ಹಂಗಾಗಿ ನಾನು ಮಾಡಿದ ತಪ್ಪನ್ನು ದಯವಿಟ್ಟು ಯಾರು ಸಹ ಯೂಟ್ಯೂಬರು ಮಾಡೋದಕ್ಕೆ ಹೋಗಬೇಡಿ. ಇದು ನಿಜವಾಗ್ಲೂ ಒಂದು ಸ್ವಲ್ಪ ದಿನ ಮಾತ್ರ ನಮ್ಮದು ಏನಿದ್ರೂ ನಡೀತಾ ಇರುತ್ತೆ. ಆದರೆ ಆಮೇಲೆ ಪಶ್ಚಾತ್ತಾಪ ಪಡೋದು ಖಂಡಿತ ಇರುತ್ತೆ. ಹಂಗಾಗಿ ನಮ್ಮ ಓನ್ ವೀಡಿಯೋಸನ್ನೇ ನಾವು ಆದಷ್ಟು ಹಾಕಬೇಕು ಅಂತ ನನ್ನ ಒಂದು ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ಈ ರೀತಿ ಆಯಿತು ನನ್ನ ಚಾನಲ್ದು. ಎಷ್ಟು ಚೆನ್ನಾಗೇ ವ್ಯೂಸ್ ಆಗ್ತಿತ್ತು ಅಂದರೆ ಆಲೇ ಒಂದು 50,000 ಲಕ್ಷಗಟ್ಟಲೆ ನನ್ನದು ವ್ಯೂಸ್ ಆಗ್ತಾಯಿತ್ತು. ಬಟ್ ನಾನು ಮಾಡ್ಕೊಂಡಿದ್ದು ಈ ಥರ ಬೇರೆ ಕಂಟೆಂಟನ್ನು ತೊಗೊಂಬಂದು ನನ್ನ ಚಾನಲಲ್ಲಿ ಹಾಕ್ಕೊಳ್ತಾ ಇದ್ದೆ. ಸೊ ಇದೆಲ್ಲ ರಾಂಗು ಖಂಡಿತ. ಸ್ವಲ್ಪ ದಿನಕ್ಕೆ ಮಾತ್ರ ತಾತ್ಕಾಲಿಕ. ಬಟ್ ನಮ್ಮ ಓನ್ ವೀಡಿಯೋಸ್ ಇದೆಯಲ್ಲ, ನಾವು ಹಾಕ್ಕೊಂಡು ನಾವು ಫೇಮಸ್ ಆದರೆ ಖಂಡಿತ ಕೊನೆವರೆಗೂ ನಮಗೆ ವ್ಯೂಸ್ ಬರ್ತಲೇ ಇರುತ್ತೆ. ಹಾಗೆ ಯೂಟ್ಯೂಬ್ ಚಾನಲ್ಲು ಸಹ ಬೆಳೀತಾ ಹೋಗುತ್ತೆ. ನಮ್ಮನ್ನು ನೋಡಿದವರು ಅಷ್ಟೇ ಗುರುತಿಸ್ತಾರೆ ಅಂತಲೇ ಹೇಳ್ಬೋದು. ಇದು ನನಗೆ ಈಗ ಅರ್ಥ ಆಯಿತು. ಮುಂಚೆಯಿಂದ ನಾನು ಈಗ ಒಂದು 2 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನೇ ಮುಂಚೆಯಿಂದ ನಾನು ಮಾಡ್ಕೊಂಬಂದಿದ್ರೆ ಈ ಥರ ಎಲ್ಲ ಆಗ್ತಿರಲಿಲ್ಲ ಅಂತ ಈಗ ಅನ್ನಿಸ್ತಾ ಇದೆ. ಈ ತಪ್ಪನ್ನ ಖಂಡಿತ ಯಾರು ಸಹ ಮಾಡೋದಕ್ಕೆ ಹೋಗಬೇಡಿ. ನಾನು ಈ ಒಂದು ಲಾಗ್ ಮುಖಾಂತರ ನಿಮಗೆ ಹೇಳ್ಕೊಳ್ಳೋದಕ್ಕೆ ನಾನು ಇಷ್ಟವನ್ನು ಪಡ್ತೀನಿ. ಹಾಗೆ ಫ್ರೆಂಡ್ಸ್, ನನಗೆ ಈ ಒಂದು ಚಾನಲ್ಲು ಈ ಥರ ಆಯಿತು ಅಂತ ಬೇಸರ ಇದೆ ಅಂತ ಅಂದ್ಕೊಂಡಿದ್ರಾ? ಆದರೆ ಇನ್ನೊಂದು ಚಾನಲ್ಲು ಸಹ ನನಗೆ ಇದು ಮಾನಿಟೈಸ್ ಆಗಿತ್ತು. ಆದರೆ ಅದರಲ್ಲೂ ಅಷ್ಟೇ ಅದು ಬೇರೆ ಕಂಟೆಂಟ್ ಆಗಿತ್ತು. ಹಂಗಾಗಿ ಅದು ಕಮ್ಯುನಿಟಿ ಗೈಡ್ಲೈನ್ಸನ್ನ ಮೀರಿ ಏನೇನೋ ಸಮಸ್ಯೆಗಳು ಆಗೋಗ್ಬಿಡ್ತು. ಈ ಥರ ತಪ್ಪನ್ನ ನಿಜವಾಗ್ಲೂ 2 ಚಾನಲಲ್ಲಿ ನಾನು ಈ ಥರ ಮಾಡಿಕೊಂಡು ಬೇಸರ ಮಾಡ್ಕೊಂಡಿದ್ದೀನಿ. ಖಂಡಿತ ಯಾರು ಸಹ ಈ ಥರ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ದಿನ ಮಾತ್ರ ಅಷ್ಟೇ, ತಾತ್ಕಾಲಿಕ ಅದು. ವ್ಲಾಗಲ್ಲಿ ಖಂಡಿತ ಸಕ್ಸಸ್ ಅನ್ನೋದು ಸಿಗುತ್ತೆ. ಆದರೆ ತಾಳ್ಮೆಯಿಂದ ಇರಬೇಕು. ತಾಳ್ಮೆಯಿಂದ ಇದ್ದರೆ ಖಂಡಿತ ಸಕ್ಸಸ್ ಆದೇ ಆಗುತ್ತೆ. ಆದರೆ ನಾವು ಅದನ್ನು ಆಗ್ತಿಲ್ಲಪ್ಪ ವ್ಯೂಸ್ ಅಂತ ಅಂದ್ಬಿಟ್ಟು ನಾವು ಬೇಸರ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಾವು ಒಂದು ವ್ಲಾಗ್ ಚಾನಲ್ ಏನಿದೆ ಅದನ್ನು ನಾವು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳಬೇಕು ಅಂತಂದರೆ, ಒಂದು ಚಾನಲಲ್ಲಿ ನಾನು ವ್ಲಾಗೇ ಮಾಡ್ತಾ ಇದ್ದಿದ್ದು. ವ್ಲಾಗು ಯಾಕೋ ವ್ಯೂಸ್ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಾನು ಬೇರೆ ನನ್ನ ಫ್ರೆಂಡ್ಸ್ಗಳೆಲ್ಲ ಬೇರೆ ಬೇರೆ ಕಂಟೆಂಟನ್ನು ಯೂಸ್ ಮಾಡ್ತಾ ಇದ್ರಲ್ಲ, ಸೊ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಬಟ್ ಅದರಿಂದ ನನಗೆ ಪೇಮೆಂಟ್ ಏನೋ ಬಂತು. ಆದರೆ ಅದು ತಾತ್ಕಾಲಿಕ ಆಗೋಯ್ತು ಅಷ್ಟೇ. ಅದು ಜಾಸ್ತಿ ದಿನ ಉಳಿಲಿಲ್ಲ. ಎಂದೇ ಇದ್ದರೂ ನಾವು ತಪ್ಪು ಮಾಡಿದ್ದು ಖಂಡಿತ ಅದು ಸಿಕ್ಕಾಕೊಳ್ತೀವಲ್ಲ, ಆ ರೀತಿ ಆಗೋಗ್ಬಿಡ್ತು. ಈ ರೀತಿಯಾಗಿ ನನಗೆ ಏನೇನೋ ಪ್ರಾಬ್ಲಮ್ ಆಯಿತು. ಬಟ್ ಆದರೂ ನಾನು ಈ ಒಂದು ಚಾನಲ್ನಲ್ಲಿ ನಾನು ಇನ್ನು ಮುಂದೆ ವ್ಲಾಗನ್ನು ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ.
ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ನಮಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಅದಕ್ಕೆ ರಿಪ್ಲೈಯನ್ನು ಮಾಡ್ತೀನಿ. ಹಾಗೆ ನಮಗೆ ಮುಂದೆ ಯಾವ ಥರ ವೀಡಿಯೋಸನ್ನು ಮಾಡಬೇಕು ಅನ್ನೋದನ್ನು ನೀವು ಐಡಿಯಾ ಕೊಡ್ರಿ ಅಂತ ಕೇಳ್ಕೊಳ್ತೀನಿ. ಮತ್ತು ನಾನು ಮುಂದೆ ಲಾಗ್ ಹಾಕೋದಕ್ಕೆ ಯಾವ ರೀತಿ ನಾನು ಲಾಗ್ ಮಾಡಿದ್ರೆ ನಮ್ಮ ವ್ಯೂವರ್ಸ್ಗೆ ಇಷ್ಟ ಆಗುತ್ತೆ ಅನ್ನೋದು ನನಗೆ ಐಡಿಯಾ ಬರ್ತಾ ಹೋಗುತ್ತೆ. ಪ್ಲೀಸ್ ಇದೊಂದು ನನಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನೀವು ಕಮೆಂಟ್ ಮಾಡಬೇಕಾದ್ರೆ ನಿಮ್ಗೆ ಏನು ಅನಿಸುತ್ತೋ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಏನಾದರೂ ತಿಳಿಸಿ. ಖಂಡಿತ ಅದು ಸರಿ ಇದ್ದರೆ ಓಕೆ, ಸರಿ ಇಲ್ವಾ ಅದನ್ನು ತಿದ್ಕೊಳ್ಳೋ ಒಂದು ಪ್ರಯತ್ನವೂ ಸಹ ಮಾಡ್ಬೋದು. ಹಾಗಾಗಿ ದಯವಿಟ್ಟು ಇದೊಂದು ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇನ್ನು ನಮ್ಮಮ್ಮ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲನೂ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಧನಿಯಾನ ಸ್ವಲ್ಪ ಚಿಕ್ಕ ಚಿಕ್ಕ ಎಂಟೆಗಳು ಅವು ಇವು ಕಡ್ಡಿಗಳು ಇರ್ತಾವಲ್ವ, ಹಂಗಾಗಿ ಇಲ್ಲಿ ಮಾಡಿಕೊಡ್ತೀನಿ ತೊಗೊಂಬ ಅಂತ ಅಂದ್ಬಿಟ್ಟು ಮಾಡಿಕೊಡ್ತಾಯಿದ್ರು. ಇನ್ನು ನನ್ನ ಮಗಳು ಟಿ ವಿ ನೋಡ್ತಾ ಕೂತಿದ್ಲು. ಹಾಗೆ ಊರಿನ ಸಮಾಚಾರ ಎಲ್ಲ ಇಬ್ಬರೂ ಅಜ್ಜಿ ಮೊಮ್ಮಗಳು ಇಬ್ಬರು ಮಾತಾಡ್ತಾಯಿದ್ರು. ಅದನ್ನೇ ನಾನು ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡೆ. ಇನ್ನು ನಮ್ಮಮ್ಮ ಧನಿಯಕ್ಕೆ ಏನೇನು ಹಾಕಬೇಕು ಎಲ್ಲ ತೆಗ್ದಿಡು ಅಂತ ಹೇಳಿದ್ರು. ಎಲ್ಲ ತೆಗ್ದಿಟ್ಟು ಕರಿಬೇವು ಇರಲಿಲ್ಲ ಮನೆಗೆ, ಹಂಗಾಗಿ ಕರಿಬೇವು ತೊಗೊಂಬರೋಣ ಅಂತ ಅಂದ್ಬಿಟ್ಟು ಈಗ ನಾನು ಇಲ್ಲಿ ನಮ್ಮ ಮನೆ ನಿಯರೆಸ್ಟ್ ಇರೋ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಇನ್ನು ನಮ್ಮ ಮನೆ ಹತ್ರ ಒಂದು ದೇವಸ್ಥಾನ ಇತ್ತು, ಅದನ್ನು ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಈಗ ಕರಿಬೇವು ಸಿಕ್ತು. ಕರಿಬೇವು ಮತ್ತು ಬರಬೇಕಾದ್ರೆ ಸ್ವಲ್ಪ ತರಕಾರಿ ಮಾರ್ತಾಯಿದ್ರು. ಹಾಗಾಗಿ 1 kg ತರಕಾರಿ ಮತ್ತು 1-2 ಕಟ್ಟು ಪುದೀನ ಎಲ್ಲ ತೊಗೊಂಡು ಬಂದೆ. ಫ್ರೆಂಡ್ಸ್, ನೀಟಾಗಿ ಪ್ರೋಸೆಸ್ ಆಗಿ ನಾನು ಈ ಒಂದು ಧನಿಯಾನ ಹುರ್ಕೊಳ್ಳೋದು, ಅದಕ್ಕೆ ಹಾಕೋದು ಎಲ್ಲನೂ ಸಹ ನಿಮಗೆ ತೋರಿಸಿಲ್ಲ. ಯಾಕಂದರೆ ಅಷ್ಟೊಂದಾಗಿ ವ್ಯೂಸ್ ಆಗೋದಿಲ್ಲ ನನಗೆ. ಯಾಕಂದರೆ ಸ್ಟಾರ್ಟಿಂಗ್ ಅಲ್ವ ನಾನು ಮಾಡ್ತಾ ಇರೋದು ಲಾಗನ್ನು, ಹಂಗಾಗಿ ಅಷ್ಟೊಂದು ಇಷ್ಟಪಟ್ಟು ಜನ ಯಾರೂ ನೋಡೋದಿಲ್ಲ. ಹಂಗಾಗಿ ನಾನು ಅಷ್ಟೊಂದು ವೀಡಿಯೋಗಳನ್ನ ನೀಟಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಸುಮ್ಮನೆ ರ್ಯಾಂಡಮಾಗಿ ನಾನು ಒಂದು ಲಾಗ್ ಥರ ನಾನು ಮಾಡಿದ್ದೀನಿ ಅಷ್ಟೇ. ಮುಂದೆ ನಿಮ್ಗೆ ಏನಾದರೂ ಕಮೆಂಟ್ಗಳು ಬಂದರೆ ಆ ಕಮೆಂಟ್ ಮೇರೆಗೆ ನಾನು ಪ್ರೋಸೆಸ್ ಆಗಿ ಯಾವತ್ತಾದರೂ ಒಂದ್ಸಲಿ ನಿಮಗೆ ತೋರಿಸ್ತೀನಿ. ಆದಷ್ಟು ನನಗೆ ವ್ಲಾಗ್ ಮಾಡಬೇಕಾದ್ರೆ ಯಾವ ರೀತಿ ವ್ಲಾಗ್ಗಳನ್ನು ಮಾಡಬೇಕು ಮತ್ತು ಅವ್ರಿಗೆ ಏನೇನು ಪ್ರೋಸೆಸ್ಸಾಗಿ ತೋರಿಸ್ಬೋದು, ಅದು ನನಗಿನ್ನೂ ಐಡಿಯಾ ಅಷ್ಟೊಂದಾಗಿ ಗೊತ್ತಿಲ್ಲ. ನಿಮ್ಮ ಕಮೆಂಟ್ಗಳ ಮೇರೆಗೆ ನಾನು ಅದನ್ನು ಮಾಡ್ತೀನಿ. ನೋಡಿ, ಈ ರೀತಿ ನಮ್ಮ ಮನೆಗೆ ನಮ್ಮಮ್ಮ ಎಲ್ಲ ಈ ಥರ ಹುರಿದ್ಬಿಟ್ಟು ಒಂದು ಮರದಲ್ಲಿ ಹಾಕಿಡ್ತಾ ಇದ್ದಾರೆ. ಇನ್ನು ಧನಿಯಕ್ಕೆ ಎಷ್ಟು ಬೇಕೋ ಎಲ್ಲ ಹಾಕಿಸ್ಕೊಂಡಾದ್ಮೇಲೆ ನಾನು ಇನ್ನೇನೇನು ಎಲ್ಲ ಮಸಾಲೆ ಪದಾರ್ಥ ಇದ್ವೋ ಅವನ್ನೆಲ್ಲ ನಾನು ಒಂದು ಡಬ್ಬಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಅಂದರೆ ನಮ್ಮಮ್ಮ ಎಷ್ಟೆಷ್ಟು ಬೇಕೋ ಅಷ್ಟು ತಗೊಂಡು ಇನ್ನಿದ್ದವೆಲ್ಲ ಹಂಗೆ ಇಟ್ಟಿದ್ರು ಪಾಕೆಟಲ್ಲೇ. ಹಂಗಾಗಿ ಅದನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿ ತುಂಬಿಟ್ಕೊಳ್ತಾ ಇದ್ದೀನಿ. ಇನ್ನು ಕರಿಬೇವನು ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ಈಗ ಹಾಕ್ತಾ ಇದ್ದಾರೆ. ಇದು ಚೆನ್ನಾಗಿ ಆರಲಿ, ಒಂದು ಚೀಲದ ಮೇಲೆ ಹರಡು ಅಂತ ಹೇಳಿದ್ರು ನಮ್ಮಮ್ಮ. ಹಂಗಾಗಿ ಈಗ ಹರಡ್ತಾ ಇದ್ದೀನಿ. ಮತ್ತು ಮಿಷನ್ಗೆ ಹೋಗ್ಬಿಟ್ಟು ನಮ್ಮಮ್ಮ ನಾನು ಹಾಕಿಸ್ಕೊಂಡು ಬಂದ್ವಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಮುಂದಿನ ವ್ಲಾಗ್ ಜೊತೆ ನಿಮ್ಮನ್ನು ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.